ವೀರಶೈವ ಪಂಚಪೀಠಗಳಲ್ಲಿ ಒಂದಾದಂಥ ಉಜ್ಜಯಿನಿ ಪೀಠ ಈ ಉಜ್ಜಯಿನಿ ಪೀಠ. ವಿಶೇಷವಾಗಿ ಹಿಂದೊಂದು ಕಾಲದಲ್ಲಿ ಕ್ರಿಸ್ತಶಕ 7ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಈ ಪೀಠ ಸ್ಥಾಪನೆ ಆಗಿರತಕ್ಕಂಥದ್ದನ್ನು ನೀವೆಲ್ಲ ಗಮನಿಸ್ಬೋದು. ಕಾಲಾನಂತರದಲ್ಲಿ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಉಜ್ಜಯಿನಿಯಲ್ಲಿ ಈ ಪೀಠ ಸ್ಥಳಾಂತರಗೊಂಡಿದೆ. ವಿಶೇಷವಾಗಿ ತೈಲಾಭಿಷೇಕಕ್ಕೆ ಬಹಳ ಮಹತ್ವ ಇದೆ. ಹಿಂದೊಂದು ಕಾಲದಲ್ಲಿ ರಾಜ ವಿಕ್ರಮಾದಿತ್ಯ, ಉಜ್ಜಯಿನಿಯ ರಾಜ, ಆತನಿಗೆ ಬಂದೊಯ್ದಂತಹ ಶನೇಶ್ವರ ದೋಷ ಎಷ್ಟರ ಮಟ್ಟಿಗೆ ಆತನನ್ನು ಕಾಡ್ತದೆ ಅಂದರೆ ಆತ ರಾಜ್ಯಭ್ರಷ್ಟನಾಗ್ತಾನೆ, ಪರಿವಾರ ಭ್ರಷ್ಟನಾಗ್ತಾನೆ, ಎಲ್ಲರಿಂದ ದೂರವಾಗಿ ನೋವನ್ನು ತಿನ್ನತಕ್ಕಂಥ ಸಂದರ್ಭದೊಳಗೆ ಆ ನೊಂದಂತಹ ರಾಣಿ ಪರಿವಾರದವರು ಅಲ್ಲಿಯ ಉಜ್ಜಯಿನಿಯ ಜಗದ್ಗುರುಗಳಾದಂಥ ಮರುಳಸಿದ್ಧರ ಮೊರೆ ಹೋಗ್ತಾರೆ. ಮರುಳಸಿದ್ಧರು ದಿವ್ಯ ಜ್ಞಾನವನ್ನು ಹೊಂದಿರತಕ್ಕಂತಹ ಜಗದ್ಗುರುಗಳು. ಅದೆಲ್ಲವನ್ನು ಬಲ್ಲವರಾಗಿ ತಕ್ಷಣವೇ ಸ್ನಾನ ಶುಚಿರ್ಭೂತರಾಗಿ ತಮ್ಮ ಶಿವಲಿಂಗಕ್ಕೆ ರಾಜ ವಿಕ್ರಮಾದಿತ್ಯನ ಹೆಸರಿನ ಮೇಲೆ ಶಿವಸಂಕಲ್ಪವನ್ನು ಮಾಡಿ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡ್ತಾರೆ. ಎಳ್ಳೆಣ್ಣೆಯ ಅಭಿಷೇಕದ ಫಲ ಎಷ್ಟರ ಮಟ್ಟಿಗೆ ಪ್ರಾಪ್ತವಾಗ್ತದೆ ಅಂದರೆ ತಕ್ಷಣವೇ ರಾಜ ವಿಕ್ರಮಾದಿತ್ಯನಿಗೆ ಬಂದೊದಗಿದಂತಹ ಮತಿಭ್ರಷ್ಟತನ ದೂರವಾಗ್ತದೆ. ಆತ ತನ್ನ ಮನಸ್ಸನ್ನು ತಿಳಿಗೊಳಿಸಿ ಮತ್ತೆ ರಾಜ್ಯಕ್ಕೆ ಮರಳುತ್ತಾನೆ, ಮತ್ತೆ ರಾಣಿ ಪರಿವಾರವನ್ನು ಒಂದಾಗ್ತಾನೆ. ಇದೆಲ್ಲ ವಿಚಾರವನ್ನು ಮರುಳಸಿದ್ಧರ ಆಶೀರ್ವಾದ ಬಲದಿಂದ ಇದು ಪ್ರಾಪ್ತವಾಗಿದೆ ಅನ್ನುವುದನ್ನು ಬಲ್ಲವನಾದ ರಾಜ ವಿಕ್ರಮಾದಿತ್ಯ ಮರುಳಸಿದ್ಧರ ಆಶೀರ್ವಾದವನ್ನು ಪಡ್ಕೊಳ್ತಾನೆ. ಮರುಳಸಿದ್ಧರ ಆದೇಶವನ್ನು ಮಾಡ್ತಾರೆ, ನೋಡಪ್ಪ, ಈ ಪೀಠ ಸಂಪತ್ತಿನ ಪೀಠ, ಈ ಪೀಠಕ್ಕೆ ಶನೇಶ್ವರನ ದೋಷವನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯ ಇರೋದೆ. ಆ ಹಿನ್ನೆಲೆಯೊಳಗೆ ಕೇವಲ ನಿನ್ನೊಬ್ಬನ ಹೆಸರಿನ ಮೇಲೆ ಶಿವಸಂಕಲ್ಪವನ್ನು ಮಾಡಿ ಇಷ್ಟಲಿಂಗಕ್ಕೆ ಅಭಿಷೇಕವನ್ನು ಮಾಡಿರುವುದರ ಒಂದು ಫಲದಿಂದ ನಿನ್ನೊಬ್ಬನ ಶನೇಶ್ವರ ದೋಷ ನಿವಾರಣೆಯಾಗಿ ರಾಜ್ಯ ಪ್ರಾಪ್ತಿಯಾಗಿದೆ, ಸಂಪತ್ ಪ್ರಾಪ್ತಿಯಾಗಿದೆ. ನೀನು, ನಿನ್ನ ಪರಿವಾರ, ನಿನ್ನ ರಾಜ್ಯ, ಎಲ್ಲ ಪ್ರಜೆಗಳು ಸುಖವಾಗಿರಬೇಕು, ಈ ದೇಶ ಸುಭಿಕ್ಷವಾಗಿ ಸಮೃದ್ಧಿಯಾಗಿರಬೇಕು ಅಂದರೆ ನೀನು ಈ ಮರುಳಸಿದ್ದೇಶ್ವರ ದೇವಸ್ಥಾನದ ಶಿಖರಕ್ಕೆ ಇವತ್ತಿನಿಂದ ವೈಶಾಖ ಶುದ್ಧ ಷಷ್ಠಿಯ ದಿನದಂದು ಪ್ರತಿ ವರ್ಷವೂ ಕೂಡ ಶಿಖರ ತೈಲಾಭಿಷೇಕವನ್ನು ಮಾಡಿಕೊಂಡು ಬಾ ಅನ್ನತಕ್ಕಂಥ ಆದೇಶವನ್ನು ಮಾಡಿದ ಪ್ರಕಾರವಾಗಿ ಆ ವಿಕ್ರಮಶಕೆಯಿಂದ ಪ್ರಾರಂಭವಾದಂಥ ತೈಲಾಭಿಷೇಕವನ್ನು ಇವತ್ತಿಗೂ ಕೂಡ ಉಜ್ಜಯಿನಿಯಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ನಿಜಕ್ಕೂ ಕೂಡ ಈ ಉಜ್ಜಯಿನಿಯೊಳಗೆ ನಡೆಯತಕ್ಕಂಥ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಅದು ಧಾರ್ಮಿಕ ಹಿನ್ನೆಲೆಯೊಳಗೆ, ಸಂಸ್ಕಾರಗಳ ಹಿನ್ನೆಲೆಯೊಳಗೆ, ಪರಂಪರೆ ಆಚಾರ ವಿಚಾರಗಳನ್ನು ಸಾರತಕ್ಕಂಥ ಬಹುದೊಡ್ಡ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥದ್ದನ್ನು ನೀವೆಲ್ಲ ಗಮನಿಸಬಹುದು. ವಿಶೇಷವಾಗಿ ಜಗದ್ಗುರು ಮರುಳಸಿದ್ದೇಶ್ವರ ರಥೋತ್ಸವವಾಗಲಿ, ತೈಲಾಭಿಷೇಕ ಕಾರ್ಯಕ್ರಮವಾಗಲಿ, ಭಾರತ ಹುಣ್ಣಿಮೆಯ ಕಾರ್ಯಕ್ರಮವಾಗಲಿ, ಹೀಗೆ ಅನೇಕ ಕಾರ್ಯಕ್ರಮಗಳು ವೈಚಾರಿಕತೆ ಹಿನ್ನೆಲೆಯೊಳಗೂ, ಸಮಾನತೆ ಹಿನ್ನೆಲೆಯೊಳಗೂ, ಹಾಗೆ ಸರ್ವರನ್ನ ಸಾಮರಸ್ಯ ಭಾವದೊಳಗೆ, ಹಾಗೆ ಸರ್ವರನ್ನ ಒಂದು ಧಾರ್ಮಿಕ ಧರ್ಮಾಚರಣೆಗಳ ಅಡಿಯಲ್ಲಿ ತರತಕ್ಕಂಥ ಬಹುದೊಡ್ಡ ಕೆಲಸವನ್ನು ಉಜ್ಜಯಿನಿ ಪೀಠ ಮಾಡ್ತಾ ಇರತಕ್ಕಂಥದ್ದನ್ನು ನೀವೆಲ್ಲ ನೋಡ್ಬೋದು. ವಿಶೇಷವಾಗಿ ನಡೆಯತಕ್ಕಂಥ ತೈಲಾಭಿಷೇಕ ಜರಿಮಲೆಯ ಪಾಳೆಗಾರರು ಅವರು ತರತಕ್ಕಂತಹ ಪ್ರಥಮವಾಗಿರತಕ್ಕಂಥ ತೈಲವನ್ನು ಆ ಪಾದಯಾತ್ರೆ ಮುಖಾಂತರವಾಗಿ ಶ್ರೀಪೀಠಕ್ಕೆ ಸಮರ್ಪಣೆ ಮಾಡ್ತಾರೆ. ಆ ಪಾಳೆಗಾರರ ಅಷ್ಟೇ ಅಲ್ಲ, ವಿಜಯನಗರದ ಅರಸರಾಗಲಿ, ಚಿತ್ರದುರ್ಗದ ನಾಯಕರಾಗಲಿ, ಎಲ್ಲರ ಗುರುಗಳಾಗಿ ಉಜ್ಜಯಿನಿ ಪೀಠದ ಜಗದ್ಗುರುಗಳು ಅವರಿಗೆಲ್ಲ ಆಶೀರ್ವಾದ ಮಾಡ್ತಾ ಇರತಕ್ಕಂಥದ್ದನ್ನು ಇತಿಹಾಸವಾಗಿರತಕ್ಕಂಥದ್ದನ್ನು ನೀವೆಲ್ಲ ಕಾಣಬಹುದು. ಇವತ್ತು ಈ ತೈಲಾಭಿಷೇಕ ಕಾರ್ಯಕ್ರಮದಲ್ಲಿ ಬರತಕ್ಕಂಥ ಲಕ್ಷಾಂತರ ಭಕ್ತರು ಈ ಪೀಠಕ್ಕೆ ಎಣ್ಣೆಯನ್ನು ತೆಗೆದುಕೊಂಡು ಬರ್ತಾರೆ. ಎಣ್ಣೆ ನಿಮಗೆಲ್ಲ ಗೊತ್ತೇ ಇದೆ, ತಿಲದಿಂದ ತೈಲ ಅನ್ನತಕ್ಕಂಥದ್ದು ಶನೇಶ್ವರನಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂಥ ಧಾನ್ಯ ಎಳ್ಳು. ಹಾಗೆ ಎಳ್ಳಿನಿಂದ ತಯಾರಿಸಿದಂಥ ಎಣ್ಣೆ ಎಳ್ಳೆಣ್ಣೆ. ಹಾಗಾಗಿ ಈ ಎಳ್ಳೆಣ್ಣೆಯನ್ನು ಮರುಳಸಿದ್ದೇಶ್ವರನ ಗೋಪುರಕ್ಕೆ ಸಮರ್ಪಣೆ ಮಾಡೋದರಿಂದ ನಮಗೆಲ್ಲ ಸಂಪತ್ತು ಪ್ರಾಪ್ತಿಯ ಆಗ್ತದೆ ಅನ್ನತಕ್ಕಂಥದ್ದನ್ನು ಪ್ರತೀತಿಯಲ್ಲಿ ನಾವು ಇತಿಹಾಸದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯೊಳಗೆ ಇವತ್ತು ಲಕ್ಷಾಂತರ ಭಕ್ತರು ಆ ಎಣ್ಣೆಯನ್ನು ಸಮರ್ಪಣೆ ಮಾಡಿ ತಮ್ಮ ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ಜಯವನ್ನು ಆ ಮರುಳಸಿದ್ದೇಶ್ವರನ ಆಶೀರ್ವಾದ ಬಲದಿಂದ ಪಡೆದುಕೊಳ್ತಾ ಇರತಕ್ಕಂಥದ್ದನ್ನು ಕಾಣಲಿಕ್ಕೆ ಅನುಕೂಲ ಆಗ್ತದೆ. ವಿಶೇಷವಾಗಿ ಶ್ರೀಪೀಠಕ್ಕೆ 2-3 ಅಂಶಗಳಿಂದ ಬಹಳ ದೊಡ್ಡ ಪವಾಡ ಶಕ್ತಿ ಇರತಕ್ಕಂಥದ್ದನ್ನು, ಒಂದು ಸಂಪತ್ತಿನ ಪ್ರಾಪ್ತಿ, ಈ ಒಂದು ಮರುಳಸಿದ್ದೇಶ್ವರನ ದರ್ಶನವನ್ನು ಮಾಡೋದರಿಂದ, ಗೋಪುರದ ತೈಲಾಭಿಷೇಕವನ್ನು ನೋಡೋದ್ರಿಂದ ಒಂದು ಸಂಪತ್ತು ಪ್ರಾಪ್ತಿ ಆಗ್ತದೆ ಅಂತಕ್ಕಂಥದ್ದು. ಎರಡನೇದಾಗಿ ಮಳೆ ಪೀಠ ಅಂತೇಳಿ ಈ ಪೀಠವನ್ನು ಕರ್ಕೊಂಡು ಬರ್ತಾರೆ. ವೃಷ್ಟಿ ಸೂತ್ರದ ಅಧಿಪತಿಗಳಾಗಿ ಈ ದೇಶ ಮಧ್ಯದಲ್ಲಿರ್ತಕ್ಕಂಥ ಅನೇಕ ರೈತರು, ಕರ್ನಾಟಕ ಮಾತ್ರವಲ್ಲ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ತಮಿಳುನಾಡು, ಹೀಗೆ ಅನೇಕ ರಾಜ್ಯಗಳಿಂದ ರೈತರು ತಾವು ಬೆಳೆದಂಥ ಧಾನ್ಯವನ್ನು ಶ್ರೀಪೀಠಕ್ಕೆ ಸಮರ್ಪಣೆ ಮಾಡ್ತಾರೆ. ಅದರ ಜೊತೆಗೆ ಪೀಠದಿಂದ ಒಂದು ಮೊರ ಹಾಗೂ ಬೊಗಸೆ ಗಾತ್ರದ ಬೀಜವನ್ನು
ಧಾನ್ಯವನ್ನು ಬೀಜವನ್ನಾಗಿ ಜಗದ್ಗುರುಗಳಿಂದ ಹಾಗೆ ಮರುಳಸಿದ್ದೇಶ್ವರನ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ ತಮ್ಮ ಹೊಲದಲ್ಲಿ ಆ ಧಾನ್ಯವನ್ನು ಬಿತ್ತುತ್ತಾರೆ. ಅದಕ್ಕೆ ಮಳೆ ಬೀಜ ಅಂತಲೂ ಕೂಡ ಕರೀತಾ ಇದ್ದಾರೆ. ಆ ಬೀಜವನ್ನು ಆ ಪೀಠದ ಆಶೀರ್ವಾದ ಬಲದಿಂದ ಬಿತ್ತೋದರ ಮುಖಾಂತರವಾಗಿ ಒಳ್ಳೆಯ ಬೆಳೆಯನ್ನು, ಒಳ್ಳೆಯ ಮಳೆಯನ್ನು, ಹಾಗೆ ಸಮೃದ್ಧಿಯನ್ನು ಪಡೆದುಕೊಳ್ತಕ್ಕಂತಹ ಅನೇಕ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂಗತಿಗಳನ್ನು ಇತಿಹಾಸದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಹೀಗೆ ಅನೇಕ ರೀತಿಯಾಗಿ ಸಮಾನತೆಯನ್ನು, ಸಾಮರಸ್ಯವನ್ನು, ಶಾಂತಿಯನ್ನು ಕಾಣತಕ್ಕಂತಹ, ವಿಶೇಷವಾಗಿ ಜಾತಿ ಭೇದವಿಲ್ಲದೆ, ಜನಾಂಗ ಭೇದವಿಲ್ಲದೆ ಎಲ್ಲರನ್ನ ಕೈಬೀಸಿ ಕರೆದು ತನ್ನೊಡಲಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಇಟ್ಟುಕೊಂಡು ಭಕ್ತರನ್ನ ಉದ್ಧಾರ ಮಾಡತಕ್ಕಂತಹ ಒಂದು ಬಹುದೊಡ್ಡ ಧಾರ್ಮಿಕ ಶ್ರದ್ಧಾ ಕೇಂದ್ರ ಉಜ್ಜಯಿನಿ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತಾ, ಈ ತೈಲಾಭಿಷೇಕ ಸಂದರ್ಭದಲ್ಲಿ ಆಗಮಿಸಿದಂತಹ ಸಮಸ್ತ ಸದ್ಭಕ್ತ ಮಹಾಜನತೆಗೆ ಎಲ್ಲರಿಗೂ ಕೂಡ ಸನ್ಮಂಗಳ ಉಂಟಾಗಲಿ ಅನ್ನತಕ್ಕಂತಹ ಅನಂತ ಮಂಗಲ ಆಶೀರ್ವಾದಗಳನ್ನು ಈ ಮೂಲಕವಾಗಿ ಆಶೀರ್ವಾದವನ್ನು ಮಾಡ್ತಕ್ಕಂಥವರಾಗಿದೆ. ಬರೀ ಎಳ್ಳೆಣ್ಣೆಯಿಂದ ಈಗ ಔಡ್ಲೆಣ್ಣೆ ತರ್ತಾರೆ, ಭಕ್ತರು ಒಳ್ಳೆಣ್ಣೆ ತರ್ತಾರೆ. ಇಲ್ಲಿ ವಿಶೇಷವಾಗಿ ಒಂದು ಪರಂಪರೆ ಇದೆ. ಅದಕ್ಕಾಗಿ ನುರಿತ ಕೆಲವರನ್ನು ನಾವು ಅಲ್ಲಿ ಗೋಪುರದ ಮೇಲೆ ನಿಲ್ಲಿಸ್ತೇವೆ. ಅವರಿಗೆ ಈ ಏನು ಭಕ್ತರು ತಂದು ಕೊಟ್ಟಂಥ ಎಣ್ಣೆಯನ್ನು ಅವರಿಗೆ ಒಪ್ಪಿಸ್ತೇವೆ. ಅವರು ಅದನ್ನು ವಿಶೇಷವಾಗಿ ಗೋಪುರದ ಮೇಲಿಂದ ಆ ಅಭಿಷೇಕವನ್ನು ಮಾಡ್ತಾರೆ. ಪ್ರಪಂಚದಲ್ಲಿ ಎಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಆಚರಣೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷ ಉಜ್ಜಯಿನಿ ಪೀಠದಲ್ಲಿ ಮಾತ್ರ ಈ ಶಿಖರ ತೈಲಾಭಿಷೇಕವನ್ನು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಈ ಪೀಠದಲ್ಲಿ ಅದೊಂದು ಪರಂಪರೆ, ಒಂದು ಸಂಸ್ಕಾರ, ಆಚರಣೆಯಾಗಿ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಪ್ರಸ್ತುತ ದಿನಮಾನಗಳಲ್ಲಿ ಲಕ್ಷಾಂತರ ಭಕ್ತರು ಈ ಪೀಠವನ್ನು ಸಂದರ್ಶನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗೆ ಪ್ರಸ್ತುತ ಜಗದ್ಗುರುಗಳವರು ಭಕ್ತರ ಸಹಕಾರದಿಂದ ಸುಮಾರು 108 ಕೊಠಡಿಗಳುಳ್ಳ ಯಾತ್ರಾ ನಿವಾಸ, ಭಕ್ತ ನಿವಾಸ ಅಷ್ಟೇ ಅಲ್ಲ, ಹಾಗೆ ಆಧುನಿಕ ತಂತ್ರಜ್ಞಾನ ಇರತಕ್ಕಂಥ ಅನ್ನದಾಸೋಹದ ವ್ಯವಸ್ಥೆ, ಹಾಗೆ ವಿಶೇಷವಾಗಿ ಏನು ಪರಂಪರೆಯನ್ನು ಕಾಪಾಡತಕ್ಕಂಥ ನಿಟ್ಟಿನೊಳಗೆ 125 ಗೋವುಗಳನ್ನು ಹೊಂದಿರತಕ್ಕಂಥ ಗೋಶಾಲೆ ಅಷ್ಟೇ ಅಲ್ಲ, ಆ ಗೋಮಯದಿಂದ ಬರ್ತಕ್ಕಂತಹ ಒಂದು ವಿಶೇಷವಾದ ಭಸ್ಮ ತಯಾರಿಕಾ ಕೇಂದ್ರವನ್ನು ಕೂಡ ಶ್ರೀಪೀಠದಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಅಷ್ಟೇ ಅಲ್ಲ, ಇಲ್ಲಿ ಸದ್ಧರ್ಮ ನ್ಯಾಯಪೀಠ ಅನ್ನತಕ್ಕಂಥ ಒಂದು ವ್ಯವಸ್ಥೆ ಇದೆ. ಯಾರಾದರೂ ಕೂಡ ಧಾರ್ಮಿಕ ವ್ಯಾಜ್ಯಗಳಿಂದ ಈ ಪೀಠವನ್ನು ಸಂದರ್ಶನ ಮಾಡಿದ್ದೇ ಆದರೆ ಅವರಿಗೆ ನ್ಯಾಯ ದಾನವನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಶ್ರೀಪೀಠದಲ್ಲಿ ಮಾಡತಕ್ಕಂಥವರಾಗಿದ್ದೇವೆ ಅನ್ನತಕ್ಕಂಥ ಮಾತನ್ನು ತಿಳಿಸೋದಕ್ಕೆ ಬಹಳ ಸಂತಸವಾಗ್ತದೆ.